2024 ಜುಲೈ 30ನೇ ತಾರೀಕು ಕೇರಳದ ವಯನಾಡ್ ಜಿಲ್ಲೆಯಲ್ಲಿ ಭಾರೀ ಮಾನ್ಸೂನ್ ಮಳೆಯಿಂದ ತೀವ್ರ ಪ್ರವಾಹ ಮತ್ತು ಭೂಕುಸಿತ ಉಂಟಾಗುತ್ತೆ. ಅದರಲ್ಲಿ 150ಕ್ಕೂ ಹೆಚ್ಚಿನ ಮಂದಿ ಸಾವಿಗೀಡಾಗ್ತಾರೆ. 128 ಮಂದಿ ಗಾಯಗೊಳ್ತಾರೆ. 800ಕ್ಕೂ ಹೆಚ್ಚಿನ ಜನ ಸ್ಥಳಾಂತರ ಆಗ್ತಾರೆ. ಸರಿಸುಮಾರು 3,000 ಜನ ಪರಿಹಾರ ಶಿಬಿರಗಳಲ್ಲಿ ಆಶ್ರಯವನ್ನ ಪಡಿತಾ ಇದ್ದಾರೆ. ಅಂತಹ ಒಂದು ದುರಂತ ಚಿತ್ರಣ, ಅದನ್ನ ಮೆಟ್ಟಿ ನಿಂತು ಎಷ್ಟೋ ಜನ ಬದುಕ್ತಾ ಇದ್ದಾರೆ. ಅವರಿಗಾಗಿ ಇವತ್ತು ಈ ಒಂದು ಪರ್ಫಾರ್ಮೆನ್ಸ್ ನ ಡೆಡಿಕೇಟ್ ಮಾಡಿದ್ದಾರೆ. ಇವತ್ತು ನಮ್ಮೊಂದಿಗೆ ವಯನಾಡಿನ ಆ ಒಂದು ಆಘಾತದಲ್ಲಿ ಅದನ್ನ ನೋಡ್ಕೊಂಡು ಬದುಕಿರುವಂತಹ ಸಂತ್ರಸ್ತ ಕುಟುಂಬ, ಆ ಕುಟುಂಬದ ಕಥೆಯನ್ನ ಇವತ್ತು ಆಕ್ಚುಲಿ ರುದ್ರ ಮಾಸ್ಟರು ಡಾನ್ಸ್ ಮೂಲಕ ತೋರಿಸಿದ್ದಾರೆ. ದಯವಿಟ್ಟು ಆ ಕುಟುಂಬ ವೇದಿಕೆ ಮೇಲೆ ಬರಬೇಕಾಗಿ ಕೋರಿಕೆ ಪ್ಲೀಸ್. ಜಾನ್ಸಿ ಮ್ಯಾಮ್, ಫಸ್ಟ್ ಆಫ್ ಆಲ್ ನಾವು ನಿಮ್ಮ ಹತ್ರ ಕ್ಷಮಾಪಣೆ ಕೇಳ್ತೀವಿ. ಯಾಕಂದ್ರೆ ಕಣ್ಣಿಗೆ ಕಟ್ಟದ ಆ ಒಂದು ಕೆಟ್ಟಗಳಿಗೆ ಮತ್ತೆ ನಾವು ವೇದಿಕೆ ಮೇಲೆ ಮರುಕಳಿಸಿದ್ವಿ. ನಮ್ಗೆ ಗೊತ್ತು ಆ ನೋನ ಮತ್ತೆ ನಿಮ್ಗೆ ಬಡಿದೆಬ್ಸಿದಾಗೆ ಆಗಿರುತ್ತೆ. ವೆರಿ ಸಾರಿ ಅಮ್ಮ ಅದಕ್ಕಾಗಿ. ಬಟ್ ನೀವು ಆ ಜಾಗದಲ್ಲಿದ್ರಿ, ಏನಾಯ್ತು ಅಂತ ನಮ್ಗೆ ಹೇಳ್ಬೋದಾ, ನಮ್ಮ ಜೊತೆ ಹಂಚ್ಕೊಬೋದಾ ಇಫ್ ಯು ಡೋಂಟ್ ಮೈಂಡ್? ಅವತ್ತೆಲ್ಲರೂ ಪ್ರತಿದಿನದಂತೆ ಊಟ ಮಾಡಿದ್ವಿ. ನನ್ನ ಮಗುನೂ ಕೂಡ ಬೇಗನೆ ಮಲಗಿಸ್ಬಿಟ್ಟೆ. ಅವತ್ತು ಎಲ್ಲರೂ ಬೇಗ ಮಲ್ಕೊಂಡ್ವಿ, ನಿದ್ರೆ ಮಾಡ್ತಿದ್ವಿ. ಯಾರಿಗೂ ಗೊತ್ತಿಲ್ಲ, ಆಗಲೇ ಮಧ್ಯರಾತ್ರಿ ಅನಿಸುತ್ತೆ, ಟೈಮು ಕೂಡ ಗೊತ್ತಿಲ್ಲ. ಒಂದು ದೊಡ್ಡ ಶಬ್ದ ಅಂದರೆ ಒಂಥರ ಖರಾಬವಾಗಿತ್ತು ಆ ಶಬ್ದ. ಇದೇನು ಸೌಂಡು ಅಂತ ಕಣ್ಣು ಬಿಡೋಷ್ಟ್ರೊಳಗೆ ನಮ್ಮ ಮನೆ ನಮ್ಮ ಮೇಲೆ ಬಿದ್ದುಬಿಡ್ತು. ಈ ಕಡೆಗೂ ಹೋಗಂಗಿಲ್ಲ, ಆ ಕಡೆಗೂ ಹೋಗಂಗಿಲ್ಲ. ಅರ್ಧ ಆಗಲೇ ಉಸಿರು ಕಟ್ಟಿಬಿಟ್ಟಿದ್ದೀವಿ. ಯಾಕೆಂದರೆ ಫುಲ್ ನಮ್ಮ ಮೇಲೆಲ್ಲ ಮಣ್ಣು ಕಲ್ಲು ಎಲ್ಲ ಬಿದ್ದೈತೆ. ನನ್ನ ಪಕ್ಕ ನಮ್ಮ ಯಜಮಾನ್ರಿದ್ರು, ಒಂದೇ ಸಲ ಕೊಚ್ಚೋದ್ರು. ಆ ರಭಸ ನನಗೆ ಇನ್ನೂ ಮರೆಯೋಕ್ಕಾಗ್ತಿಲ್ಲ. ನಡುಕ ಬತ್ತೈತೆ ಅದನ್ನ ನೆನೆಸ್ಕೊಂಡ್ರೆ. ನನ್ನ ಪಕ್ಕನೇ ನನ್ನ ಮಗು ಇತ್ತು, ಮಣ್ಣೆಲ್ಲ ತುಂಬ್ಕೊಂಡೈತೆ ಬಾಯಿಗೆ ಕಿವಿಗೆ. ನನ್ನ ಮಗುನ ಹುಡುಕ್ತಾ ಇದ್ದೀನಿ, ಆ ಮಣ್ಣೊಳಗೆ ಸಿಗ್ತೇ ಇಲ್ಲ. ಪಕ್ಕದಲ್ಲಿ ನಮ್ಮ ಮಾವ ನಮ್ಮ ಅತ್ತೆ ಮಲಗಿದ್ರು, ಅವರು ಕಾಣಿಸ್ತಾ ಇಲ್ಲ. ಮಣ್ಣು ತೆಗಿತಿದ್ದೀನಿ ತೆಗ್ದಷ್ಟು ಇನ್ನು ಎತ್ತರಕ್ಕೆ ಐತೈತೆ ಆ ಮಣ್ಣು. ಸರ್ಸಕ್ಕೆ ಐತಿಲ್ಲ ನನ್ನ ಕೈಲಿ. ಕತ್ಲೆ ಏನೂ ಕಾಣಿಸ್ತಿಲ್ಲ. ಸುತ್ತ ನೋಡಿದ್ರು ಏನೂ ಇಲ್ಲ ಅಂತ ಅನ್ನಿಸ್ತೈತೆ. ಒಂದು ವಾಯ್ಸ್ ಮಾತ್ರ ಕೇಳಿಸ್ತಿತ್ತು ನನಗೆ. ವಾಯ್ಸ್ ಕೇಳಿಸ್ತೈತಲ್ಲ ಅಂತ ಹಿಂಗೆ ತಿರುಗ್ದೆ. ನಮ್ಮ ಯಜಮಾನ್ರು ಕೊಚ್ಕೊಂಡು ಹೋಗಿದ್ರಲ್ಲ, ಅವರೇ ಇರ್ಬೋದು ಅನ್ನೋ ಒಂದು ಕಲ್ಪನೆ ಅಷ್ಟೇ. ಅದು ಕೈ ಹಿಡ್ದು ಎಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀನಿ, ನನ್ನ ಕೈಲಿ ಆಗ್ತಿಲ್ಲ. ಮುಂದೆ ಹೋಗ್ತಾನೆ ಇದ್ದೀನಿ. ಅದು ಯಾವ ಥರ ಇತ್ತು ಅಂದರೆ, ಗದ್ದೆ ಒಳಗೆ ನಾಟಿ ಮಾಡ್ತಾರಲ್ಲ ಆ ಥರ ಕೆಸರು ಉಣೋಗ್ತಾನೆ ಇದ್ದೀವಿ ನಾವು. ಮೇಲ್ಗಡೆ ಎದೊಳಕ್ಕೆ ಆಗ್ತಿಲ್ಲ. ಇಬ್ಬರು ಇದ್ದಿದ್ದಕ್ಕೆ ಕೈ ಹಿಡ್ಕೊಂಡು ಹೆಂಗೋ ಒಂದು ಕಡೆ ಸೈಡು ಕೂತ್ಕೊಂಡ್ವಿ ಅದ್ರ ಮೇಲೆ. ನನ್ನ ಮಗು ಬೇಕು, ನನ್ನ ಮಗುನ್ ತೆಗಿಬೇಕು, ಬುಡಿ ಅಂತ ಇದೀನಿ, ಬಿಡ್ತಾ ಇಲ್ಲ. ಅವರು ಕೂಗ್ತಾ ಇದೀವಿ, ಕಿರುತ್ತಾ ಇದೀವಿ, ಯಾರೂ ಇಲ್ಲ. ಆ ಕೂಗು ಆ ಶಬ್ದದಲ್ಲಿ ಕೇಳಿಸ್ತಾ ಇಲ್ಲ ಯಾರಿಗೂ. ಯಾರೋ ಆ ಕಡೆಯಿಂದ ಟಾರ್ಚ್ ಹೊಡಿತಿದ್ರು. ಆ ಟಾರ್ಚ್ ಹೊಡೆದಾಗ ನಾವು ಕಾಣಿಸಿದೀವಿ ಅಂತ ಅನಿಸ್ತದೆ. ಆಗ ಇಬ್ರು ಬಂದು ನನ್ನೊಬ್ರು ನಮ್ಮ ಮಾವನೊಬ್ರು ಹೇಳ್ಕೊಂಡ್ರು. ಒಂದ್ ಕ್ಷಣ ಏನ್ ಅನ್ಸ್ಬಿಡ್ತು ನನ್ಗೆ ಅಂದ್ರೆ, ನನ್ನ ಮಗು ಜೊತೆನೆ ಹೋಗ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅನ್ಸ್ಬಿಡ್ತು. ಅಲ್ಲಿಂದ ನಿಧಾನಕ್ಕೆ ನಡೆಯಕ್ ಆಗ್ತಿರ್ಲಿಲ್ಲ. ಏಟ್ ಆಗ್ಬಿಟ್ಟೈತೆ ಈ ಭಾಗ ಫುಲ್ಲು. ನನ್ಗೂ ಏಟ್ ಆಗ್ಬಿಟ್ಟೈತೆ. ನಾನು ಟ್ರೀಟ್ಮೆಂಟ್ ತಗೊಂಡೆ. ನನ್ನ ಮಗುದು ಮತ್ತೆ ಅತ್ತೆದು ಕಾರ್ಯ ಮಾಡ್ಬೇಕಾಗಿತ್ತು. ನನ್ನ ಗಂಡನೂ ನನ್ನ ಮಾವನು ಅಲ್ಲಿ ಅಡ್ಮಿಂಟ್ ಆಗಿದ್ರು. ಅಟ್ಲೀಸ್ಟ್ ನಾನಾದ್ರೂ ಸ್ವಲ್ಪ ಪರವಾಗಿಲ್ಲ, ಹೋಗಿ ಅವ್ರಿಗೆ ಕಾರ್ಯ ಮಾಡೋಣ ಅಂತ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಊರಿಗೆ ಬಂದೆ. ತರ ಪರಿಸ್ಥಿತಿ ನೆನೆಸ್ಕೊಳಕ್ಕೆ ಐತೆ ಇಲ್ಲ. ಈಗ್ಲೂ ನಡ್ಕ ಮಳೆ ಸೌಂಡ್ ಬಂತಾ, ಇಲ್ಲ ಒಂದ್ ಸ್ವಲ್ಪ ಸೌಂಡ್ ಬಂತಾ, ಅದೇ ಸೌಂಡ್ ಕೇಳ್ತಾ ಇದೀನೇನೋ ಅನಿಸ್ತದೆ. ಮೈಯೆಲ್ಲ ನಡುಗ್ತದೆ. ನನ್ನ ಮಗು ಇಲ್ಲ ಇವತ್ತು. ನನ್ನ ಕನಸಿನ ಹುಚ್ಚು 100 ಆಗ್ಬಿಟ್ಟೈತೆ. ಆ ಪುಟ್ಟ ಕೈ ಇಲ್ಲ, ಪುಟ್ಟ ಕಾಲ್ಗಳಿಲ್ಲ, ಅಮ್ಮನ ಬಾಯಿ ಇಲ್ಲ ಇವತ್ತು. ಸಾರಿ ಅಮ್ಮ, ಸಾರಿ ಅಳ್ಬೇಡಿ. ಬೆಲೆನೇ ಕಟ್ಟಕ್ಕಾಗದೇ ಇರೋ ಜೀವಗಳನ್ನ ಕಳ್ಕೊಂಡಿದೀನಿ. ಪುತ್ರ ಶೋಕಂ ನಿರಂತರಂ ಅಂತಾರಲ್ಲ, ಹಂಗೆ ನನ್ನ ಸಾಯ ತನಕ ಈ ದುಃಖ ಯಾವತ್ತೂ ಹೋಗಲ್ಲ. ನನ್ನ ಪಕ್ಕದಲ್ಲಿ ಮಗು ನನ್ನ ಕೈಗೆ ಸಿಕ್ಕಿಲ್ಲ ಅಂದ್ರೆ ತಡ್ಕೊಳಕ್ ಐತಿಲ್ಲ. ಅದನ್ನ ನೆನಪು ಮಾಡ್ಕೊಳಕ್ಕೂ ನನ್ಗೆ ಐತಿಲ್ಲ. ಓಕೆ ಅಮ್ಮ, ಓಕೆ ಸಾರಿ.
ಸಾರಿ ನಿಮ್ಮ ನೋವು ನಮ್ಗೆ ಅರ್ಥ ಆಗತ್ತೆ, ಕ್ಷಮಿಸಿ ನಾವು ಅದನ್ನ ಕೇಳಿದ್ದಕ್ಕೆ. ಸಾರಿ ಅಮ್ಮ, ಸಾರಿ. ಚೂರು ನೀರು ಕೊಡಿ, ಶಿವ್ರಿಂಗ್ ನೀರು ಕೊಡಿ. ನನ್ಗನ್ಸುತ್ತೆ ಪಾಪ ಅವರು ಈ ಆಘಾತದಿಂದ ಇನ್ನೂ ಆಚೆ ಬರಲಿಲ್ಲ. ಅವ್ರು ಹೇಳಿದ ಮಾತು, ಮಳೆ ಶಬ್ದ ಇನ್ನೂ ನನ್ನ ಕಿವಿಲ್ ಕೇಳಿಸ್ತಾ ಇದೆ ಅಂದಾಗ ಆ ಭೂ ಕುಸಿತ, ನೋವು, ಆಕ್ರಮಣ, ಈ ಕ್ಷಣದಲ್ಲಿ ನನಗೆ ಅನ್ಸ್ತಾ ಇರೋದು, ದೇವ್ರು ಯಾರಿಗೂ ಈ ತರ ಒಂದು ಸ್ಥಿತಿಯಲ್ಲಿ ನೋಡೋದು ಬೇಡಪ್ಪ ದೇವ್ರ ಹತ್ರ, ನಾನು ಅದನ್ನೇ ಬೇಡ್ಕೊಳ್ತಿರ್ತೀನಿ ಅಷ್ಟೇ. ಆ್ಯಂಡ್ ಅವರ ಅತ್ತೆ ಹಾಗೂ ಅವರ ಮಗುವನ್ನ ಈ ದುರಂತದಲ್ಲಿ ಕಳ್ಕೊಂಡಿದ್ದಾರೆ. ನನ್ನ ಪ್ರಕಾರ ಸರ್ವೈವರ್ಸ್ ಆರ್ ದ ರಿಯಲ್ ಹೀರೋಸ್. ಇವತ್ತು ಅದನ್ನ ಮೆಟ್ಟಿ ನಿಂತು ಅವ್ರು ಬಂದು ಕೂತಿದಾರಲ್ಲ, ನಮ್ಮ ಜೊತೆ ಅವ್ರ ನೋವನ್ನ ಹಂಚ್ಕೊಂಡು, ಅಷ್ಟು ಮನ್ಸಲ್ಲಿ ನೋವಿದ್ರು ಕೂಡ ಈ ಒಂದು ಪರ್ಫಾರ್ಮೆನ್ಸ್ ನೋವಿನಿಂದಾನೇ ನೋಡಿದಾರಲ್ಲ, ನನ್ನ ಪ್ರಕಾರ ದೇ ಆರ್ ದ ರಿಯಲ್ ಹೀರೋಸ್ ಅವರೆಲ್ಲ. ಅಮ್ಮ ನಮಸ್ತೆ. ನನ್ನ ಹೃದಯಾಂತರಾಳದಿಂದ ನಿಮಗೆ ನನ್ನ ಗೌರವವನ್ನ, ಸಂತಾಪವನ್ನ ಸೂಚಿಸ್ತಾ ಇದ್ದೀನಿ. ಇವ್ರನ್ನ ನೋಡಿದ್ರೆ ನಮಗೆ ಒಂದು ಭರವಸೆ, ಜೀವನದ ಮೇಲೆ ಒಂದು ವಿಶ್ವಾಸ ಎಲ್ಲವೂ ಬರಬೇಕು. ಅದನ್ನ ನಾವು ಅರ್ಥ ಮಾಡ್ಕೊಂಡು ಮುಂದೆ ಕಾಳಜಿಯಿಂದ ಹೆಜ್ಜೆ ಇಡಬೇಕು ಅನ್ನೋ ವಿಚಾರನ ನಮ್ಮ ಆಕ್ಟ್ ನೋಡಿ ನಾವು ಅರ್ಥ ಮಾಡ್ಕೋಬೇಕು. ಆ ಆಕ್ಟ್ ಅಲ್ಲಿ ಇವತ್ತು ಶಶಾಂಕ್ ಮತ್ತೆ ಕಾವ್ಯ ನೀವು ಅತ್ಯದ್ಭುತವಾಗಿ ಡ್ಯಾನ್ಸ್ ಮಾಡಿ. ಬಹಳ ಕಷ್ಟ ಆಗುತ್ತೆ, ಕಷ್ಟವಾದ ಸಿಚುವೇಶನ್. ಇದು ಮಾತಾಡೋದು ಹೆಂಗೆ ಅಂತಾನು ಗೊತ್ತಾಗಲ್ಲ. ಯಾಕಂದ್ರೆ ಎಲ್ಲರೂ ಈಸಿಯಾಗಿ ಹೇಳ್ಬೋದು, ಧೈರ್ಯ ತಗೊಳ್ಳಿ, ಶಕ್ತಿ ತಗೊಳ್ಳಿ, ಮರ್ತು ಬಿಡಿ. ಮರೆಯಕ್ಕಂತೂ ಆಗಲ್ಲಮ್ಮ, ಆ ನೋವು ಇದ್ದೇ ಇರುತ್ತೆ. ಬಟ್ ಜೀವನ, ನಮ್ಮ ಆಯುಸ್ ಮುಂದುವರಿತಾ ಇರಬೇಕು. ಬಟ್ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ, ನಿಮ್ಗೆ ಆ ಶಕ್ತಿ ತುಂಬಲಿ. ಎನಿಥಿಂಗ್ ಇಸ್ ದೇರ್, ನಾವೆಲ್ಲರೂ ಇದೀವಿ. ಖಂಡಿತ ಸ್ಟ್ರಾಂಗ್ ಆಗಿರಿ, ಆ ದೇವ್ರು ನಿಮ್ಗೆ ಆ ಶಕ್ತಿ ಕೊಡ್ಲಮ್ಮ. ನಮಸ್ಕಾರ. ನಿಜವಾಗ್ಲೂ ಝಾನ್ಸಿ ಅವ್ರ ಅಷ್ಟೇ ಅಲ್ಲ, ವಯನಾಡಿನ ಸಂತ್ರಸ್ತ ಕುಟುಂಬಗಳಿಗೆ ಹೊಸ ಶಕ್ತಿ ಬೇಕು, ಹೊಸ ಉತ್ತೇಜನ ಬೇಕು. ಅವರೆಲ್ಲರೂ ಒಂದು ಹೊಸ ಬದುಕನ್ನ ಕಟ್ಟೋದಕ್ಕೆ ಕಾಯ್ತಾ ಇದ್ದಾರೆ. ಅವರಿಗೆ ಆ ಭಗವಂತ ಚೈತನ್ಯ ಕೊಡ್ಲಿ ಅಂತ ನಾವು ದೇವರಲ್ಲಿ ಆಶಿಸ್ತೀವಿ. ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಮತ್ತೊಮ್ಮೆ ಸಾರಿ ಅಮ್ಮ, ಸಾರಿ. ಹಾಗೆ ಇತ್ತು. ಆಮೇಲೆ ಸ್ಟೆಪ್ಸೇ ಇಲ್ಲ ಮಾಸ್ಟರ್. ದೇರ್ ವಾಸ್ ನೋ ಮೂಮೆಂಟ್ಸ್ ಓನ್ಲಿ. ಐ ಡೋಂಟ್ ನೋ, ಸಮಥಿಂಗ್ ವಾಸ್ ಮಿಸ್ಸಿಂಗ್. ಐ ಡೋಂಟ್ ನೋ, ಗ್ರಾಫೇ ಮಿಸ್ ಆಯಿತು. ಇಟ್ ವಾಸ್ ನಾಟ್ ಇನ್ ಗ್ರಾಫ್. ಐ ಡೋಂಟ್ ನೋ ಹೂ ವಾಸ್ ಡೂಯಿಂಗ್ ರಾಂಗ್. ಬಟ್ ಅಯ್ಯೋ ಚೆನ್ನಾಗಿ ಮಾಡಿದ್ದಾನೆ, ಅದು ಮಾತ್ರ ಗೊತ್ತು ನನಗೆ. ಯು ಟ್ರೈಡ್ ಯುವರ್ ಲೆವೆಲ್ ಬೆಸ್ಟ್, ಯು ಡಿಡ್ ಯುವರ್ ಬೆಸ್ಟ್. ಥ್ಯಾಂಕ್ ಯು ಮಾಸ್ಟರ್. ಅಣ್ಣ, ಐ ಥಿಂಕ್ ಫಸ್ಟ್ ಸ್ಟಾರ್ಟಿಂಗ್ ತುಂಬ ಚೆನ್ನಾಗಿತ್ತು. ಅಂದರೆ ಸ್ಟೋರಿ ಸ್ಟಾರ್ಟ್ ಆದಾಗ ಓಪನ್ ಮಾಡೋದೇ ಇಲ್ಲ, ಇಲ್ಲಿ ಆಲ್ರೆಡಿ ಬೆಂಕಿ ಏನೋ ಇದಾಗಿದೆ, ಇಟ್ಟಿದ್ದು ನಾನೇ ಅಂತ ಹೋಗೋದು. ಆಮೇಲೆ ದೇ ಸ್ಟಾರ್ಟ್ ಅಟ್ಯಾಕಿಂಗ್. ಅದು ಒಂದು ಆ ಫೀಲ್ ಚೆನ್ನಾಗಿತ್ತು. ಸ್ವಲ್ಪ ಜನನ ಕಮ್ಮಿ ಮಾಡಿದ್ರೆ ಆ ಒಂದು ಕ್ಲಾರಿಟಿ ಸಿಕ್ಕಿರೋದೇನು ಅಂತ ಅನ್ಸುತ್ತೆ ವಸಂತ್. ಯಾಕಂದ್ರೆ ಫಸ್ಟ್ ಟೈಮ್ ವಸಂತ್ ಅವ್ರು ಇದ್ರಲ್ಲಿ ನಾನು ಈ ಕ್ಲಮ್ಸಿನೆಸ್ ನೋಡ್ತೀರಿ. ಇಲ್ಲಾಂದ್ರೆ ಭಾಳ ಒಂದು ವಿಷನ್ನ ಭಾಳ ಚೆನ್ನಾಗೆ ಮಾಡ್ತೀರಾ ನೀವು. ಬಟ್ ಸ್ಟಿಲ್ ಪ್ರಯತ್ನ ಇತ್ತು, ಬಟ್ ಇನ್ನೂ ಚೆನ್ನಾಗಿ ಮಾಡ್ಬೇಕಾಗಿತ್ತು ವಸಂತ್. ಅದರ್ವೈಸ್ ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್.